ಅದೇ ರೈತರು ಬೆಳೆದಿರ್ತಕ್ಕಂಥ ಶೇಂಗಿನ ಬೆಳೆ ಇವತ್ತು ಮಾರ್ಕೆಟಿಗೆ ಮಾರಾಟ ಇವತ್ತಿನ 5,500-6,000 ರೂಪಾಯಿ ಬರ್ತಪ್ಪ ಅಂತಂದ್ರೆ ಇದು ಪ್ರತಿ ವರ್ಷ ರೈತರಿಗೆ ಏನಂತ ವಂಚನೆ ಮಾಡ್ತಕ್ಕಂಥ ದೊಡ್ಡ ಮಾಫಿಯಾ ಅದು. ಮಾರಾಟದ ಮಾಫಿಯಾಗಳು ಇವತ್ತೇನಾದ ಹಲವಾರು ಕಾಣದ ಕೈಗಳನ್ನು ಇವತ್ತೇನಾದ ಖರೀದಿ ಮಾಡಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇವತ್ತು ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು. ಇದು ಕಡಿವಾಣ ಹಾಕಬೇಕು. ಇದು ಕಡಿವಾಣ ಹಾಕಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ APMC ಅಧಿಕಾರಿಗಳಿರ್ಬೋದು, ರಾಜ್ಯದ ಸರ್ಕಾರ ಇರ್ಬೋದು, ಇವತ್ತು ಕರ್ನಾಟಕ ಸರ್ಕಾರ ಏನಾದ ಕೈ ಕಟ್ಟಿ ಸಂಪೂರ್ಣವಾಗಿ ಇವತ್ತು ತಮ್ಮ ಗ್ಯಾರಂಟಿ ಒಳಗೆ ಅವ್ರು ಕೂತ್ಕೊಡ್ತಾರೆ. ನಿಮ್ಮ ಗ್ಯಾರಂಟಿ ಯಾರಿಗಾದ್ರೆ ಮಾರಿಕೆರೆ ನಮಗೆ ಬೇಕಾಗಿಲ್ಲ. ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತು APMC ಸಚಿವರು ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಏನು ಯಲ್ಲಾಪುರ ಹೋರಾಟದ ವೇದಿಕೆಯಲ್ಲಿ ಯಾತ್ರೆಗೆ ಬರ್ತಕ್ಕಂಥದ್ದು ಅವ್ರಿಗೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ನಮ್ಮ ರೈತರು ಬೇಡಿಕೆ ಇಟ್ಟರೆ ಆ ರೈತರ ಒಂದು ಕ್ವಿಂಟಲ್ ಶೇಂಗಕ್ಕೆ ಇವತ್ತು 12,000 ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಯಾವ ರೀತಿ ಈ ದಲ್ಲಾಳಿಗಳಿಗಾಗಲಿ, ಖರೀದಿದಾರಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ ಹೇಳ್ತಕ್ಕಂಥ ಕೆಲಸ ಅವ್ರಿಗೆ ತಿಳುವಳಿಕೆ ಹೇಳಿ ರೈತರ ಬೆಳೆಗಳನ್ನು ಯೋಗ್ಯವಾದ ಬೆಲೆಯನ್ನು ಕೊಟ್ಟು ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು 100 ರೂಪಾಯಿಗೆ ಏನದ 3 ರೂಪಾಯಿ ಕಮಿಷನ್ ತೊಗೊಂಥ ಕೆಲವು ವ್ಯಾಪಾರಿಗಳಿದ್ದಾರೆ. ಅಂಥ ವ್ಯಾಪಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೂಟನ್ನು ಮುಡ್ತಕ್ಕಂಥದ್ದು ಕೈ ಬಿಡಬೇಕು. ಇವತ್ತು ಸೂಟ್ನಲ್ಲಿ ಹಲವಾರು ರೈತರಿಗೆ ಇವತ್ತು ಮೋಸ ಮಾಡ್ತಾರೆ. ಬಿಳಿ ಚಿಟ್ಟಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ, ಯಾಕಂದರೆ ಅಧಿಕೃತ ವ್ಯಾಪಾರಿಗಳಿಗೆ ಅಂತೇಳಿ ಇವತ್ತು ನಾವು ಇಲ್ಲೆಲ್ಲ ಕಟ್ಟಡಕ್ಕೆ ಅವರಿಗೆ ಜಾಗಕ್ಕೆ ಅನ್ನೋದು ನಾವು ಅವಕಾಶ ಕೊಟ್ಟಿರ್ತಕ್ಕಂಥ. ಇವತ್ತೇನಾದ್ರು ಈ ವ್ಯಾಪಾರ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಕೊಂಡು ಇವತ್ತು ಕಡಿಮೆ ಬೆಲೆಗೆ ಇವತ್ತೇನಾದ ಜಾಗವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು ಬಿಳಿ ಚಿಟ್ಟಿ ವ್ಯಾಪಾರ ಮೊದಲು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಎಲ್ಲೋ ಕಡೆ ನಾವು ಕೇಳ್ತಿದ್ದೀವಿ, ನಮಗೆ ಅನುಭವ ಇಲ್ಲ. ಇದು ಬಿಳಿ ಚಿಟ್ಟಿ ವ್ಯಾಪಾರ ಅಂತಂದ್ರೆ ಕೆಲವರು ಮಟಕ ಬರ್ಕಂತಾರೆ ಅಂತ ಕೇಳ್ತೀವಿ, ನಮಗೇನು ಗೊತ್ತಿಲ್ಲ, ಅನುಭವ ಇಲ್ಲ. ಆದರೂ ಕೂಡ ಅಂಥದನ್ನು ಕೇಳ್ಬಿಡ್ತೀವಿ. ಅದಕ್ಕೂ ಕೂಡ ಇವತ್ತು ಅದೇನು ನಿಯತ್ತಾದಂಥ ಅದನ್ನು ನಮಗೆ ಗೊತ್ತಿಲ್ಲ, ಆದರೆ ಕೆಲವರು ಹೇಳ್ತಾರೆ. ಆದ್ರೆ ದಯವಿಟ್ಟು ಅವರಿಗೆ ಹೋಲಿಕೆ ಇವ್ರೇನದ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಅವ್ರಕಿನ ವಂಚನೆಗಾರ, ಮೋಸಗಾರ ಅಂತೇಳಿ ಇವತ್ತು ನಮಗೆ ಗೊತ್ತಾಗ್ಲಕ್ಕಂತದೆ. ಅದಕ್ಕೆ ಈ ವ್ಯಾಪಾರ ನಿಯತ್ತಾಗಿ ರೈತರ ಪರವಾಗಿ ಇವತ್ತು ಬಿಳಿಚಿಟ್ಟು ಬಿಟ್ಟು ಅಧಿಕೃತ ಬಿಲ್ಲನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಿಲ್ಲ ಅಂತಂದರೆ ಪೊಲೀಸ್ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು. ಅದನ್ನು ಕೂಡ ರೈತ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇನ್ನೇನಾದ ರೈತರಿಗೆ ಹಲವಾರು ಇಲ್ಲಿ ಸಮಸ್ಯೆಗಳು ತಂದಾಗ, ಶೇಂಗಾ ತಂದಾಗ ಏನಾದ ತಾವರು ಏನು ಇವತ್ತು ಮಾರಾಟದ ಬಿಲ್ಲನ್ನು ಕೊಡ್ತಕ್ಕಂಥದ್ದಾಗಲಿ, ರೈತರಿಗೆ ಮೋಸ ಮಾಡೋದಂಥದ್ದು, ಇದೆಲ್ಲನೂ ಕೂಡ ಕೋಪದಲ್ಲಿ ಮೋಸ ಮಾಡ್ತಕ್ಕಂಥದ್ದು ಬಿಡಬೇಕು. ಇವತ್ತು ರೈತರು ಯಾರು ಟೆಂಡರ್ಗೆ ಹಾಕಿರ್ತಾರೆ, ಟೆಂಡರ್ಗೆ ಹಾಕಿದಾಗ ಏನದ ಆ ರೈತ ಒಪ್ಪಿದ್ರೆ ಮಾತ್ರ ಇವತ್ತು ಫಾರಮನ್ನು ಇವತ್ತು ಇಲಾಖೆಯವ್ರು ಕೊಡಬೇಕು. ಅದು ಬಿಟ್ಟುಗಿಸಿಂದ ಏನಾದ ಎಲ್ಲ ಹಾಕಿರ್ತಕ್ಕಂಥ ಶೇಂಗಕ್ಕೆ ಅವ್ರು ಬಂದು ತುಚ್ಚಿ ಹೋಗ್ತಾರೆ, ಬಿಳಿಚಿಟ್ಟು ತುಸ್ತಾರೆ, ಅದಕ್ಕೆ ರೇಟ್ ಹೇಳ್ತಾರೆ. ಆಮೇಲೆ ಅನ್ನೋದು ಅವ್ರು ಹೇಳಿದ್ದೇ ಒಂದು ರೇಟಿಗೆ ಇವತ್ತು ಖರೀದಿ ಆಗ್ತಕ್ಕಂಥ. ಇದನ್ನು ಕೂಡ ಇವತ್ತು ವ್ಯವಸ್ಥಿತವಾಗಿ ಇವತ್ತು ರೈತರ ಮಾಲಿಗೆ ಅನ್ನೋದು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಗಬೇಕು. ರೈತರಿಗೆ ಗೌರವ ಕೊಟ್ಟು ಮೊನ್ನೆ ಏನು ಇವತ್ತು ರೈತರಿಗೆ ಹತ್ತಿ ಮಾರಾಟ ಮಾಡೋಕ್ಕೆ ಹೋದಂಥ ರೈತರಿಗೆ ಅವಾಚ್ಯ ಶಬ್ದದಿಂದ ಏನು ಇವತ್ತು ಬೈದಿದ್ದಾರೆ ಯಾರೋ ಜಯಲಕ್ಷ್ಮಿ ಕಾಟನ್ ಮಿಲ್ ಮಾಲೀಕ, ಅಂಥವ್ರಿಗೆ ಏನಾದ ಜೈಲಿಗೆ ಹಾಕ್ಸ್ತಕ್ಕಂಥ ಕೆಲಸ ಇವತ್ತು ಅವ್ರ ಲೈಸೆನ್ಸ್ ಕೂಡ ಇವತ್ತು ರದ್ದಾಗಬೇಕು. ಇದ್ರ ಬಗ್ಗೆನೂ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ. ಆ ರೈತಗೇನಾದ ಗೌರವದಿಂದ ಕಾಣಬೇಕು. ಆ ರೈತ ಏನಾದ ರೈತ ಇದ್ದರೆ ದೇಶ, ದೇಶ ಅಂದರೆ ರೈತ. ರೈತರನ್ನ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಎಲ್ಲ ಇಲಾಖೆ ಆಗಲಿ, ನೇತ್ರ ಸರ್ಕಾರ ಆಗಲಿ ಮಾಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರು ವಿಜಯ್ ಭರತ್ ಅವ್ರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಡೆಸಿದ್ವಿ. ಮತ್ತು ಅವರಿವರಂತ ಎಲ್ಲ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ನಾಗೇಸ್ವಾಮಿ ಅವರು ಇರ್ಬೋದು, ನಮ್ಮ ಶಂಕರ್ ದೇಸಾಯಿ ಅವರು ಜಿಲ್ಲಾ ಕಾರ್ಯಾಧ್ಯಕ್ಷರು, ಮತ್ತು ಜಗಜೇನಿ ಬಸವರಾಜ್ ಅವರು, ಸಜ್ಜನ್ ಸೌಕರ್ ಗೌರವಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಮತ್ತು ಅವರು ನಮ್ಮ ತಾಲೂಕು ಅಧ್ಯಕ್ಷರು ರಮೇಶ್ ಗಾಂಜಿ ಅವರು ಇರ್ಬೋದು, ಇನ್ನಿತರ ನಮ್ಮ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರು, ಎಲ್ಲರೂ ಕೂಡ ಇವತ್ತು ಭಾಳ ಗಟ್ಟಿಯಾಗಿ ಇವತ್ತು ನಮ್ಮ ಚಂದ್ರಕ್ಕ ರೈತ ಸಂಘದ ಜಿಲ್ಲಾಧ್ಯಕ್ಷರು ಅವರು ಕೂಡ ಇವತ್ತು ಗಟ್ಟಿಯಾಗಿ ನಿಂತು ಈ ಒಂದು ಹೋರಾಟ ಯಶಸ್ವಿ ಆಗ್ತದೆ. ದಯವಿಟ್ಟು ಏನಂದರೆ ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಂತೇಳಿ ಮಾಧ್ಯಮದ ಮಿತ್ರರು ನಾನು ಧನ್ಯವಾದ. ನನ್ನ ಹೆಸರು ಮಹೇಶ್ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು, ರೈತರ ಬೆಳೆಗೆ ಶೇಂಗಕ್ಕೆ 12,000 ನೀಡಲೇಬೇಕು. ರೈತರು ಬೆಳೆದಿರುವಂತ ಶೇಂಗಕ್ಕೆ 12,000 ಬೆಲೆ ನಿಗದಿ ಆಗಲೇಬೇಕು. ರೈತರ ಬೆಳೆಗಳಿಗೆ 3ಕ್ಕೆ 3 ರೂಪಾಯಿ ಕಮಿಷನ್ ಕೈ ಬಿಡಲೇಬೇಕು. ರೈತರ
ರೈತರ ಬೆಳೆಗಳನ್ನ ಬಿಳಿಚಿಟ್ಟಿಯಲ್ಲಿ ಖರೀದಿಯನ್ನ ನಿಲ್ಲಿಸಲೇಬೇಕು. ರೈತರಿಗೆ ಅಧಿಕೃತ ಬಿಲ್ ಅನ್ನ ನೀಡಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ.